ಶ್ರೀಗುರುಭ್ಯೋ ನಮಃ. ಹರಿಃ ಓಂ. ಶಂಕರಂ ಶಂಕರಾಚಾರ್ಯಂ ಗಾಯತ್ರೀಂ ಚ ಸರಸ್ವತೀಂ ಯಸ್ಮರೇಚ್ಛ್ರದ್ಧಯಾ ನಿತ್ಯಂ ಸೋಷ್ಣುತೆ ಪರಮಾಂಗತಿಂ. ಶ್ರೀ ಶಂಗಾ ಆಧ್ಯಾತ್ಮಿಕ ಪ್ರತಿಷ್ಠಾನ ಪ್ರಸ್ತುತಪಡಿಸ್ತಾ ಇರತಕ್ಕಂಥ ಶ್ರೀ ಲಲಿತಾ ಸಹಸ್ರನಾಮ ಸ್ತೋತ್ರಂ ಶ್ಲೋಕ 36ರಿಂದ 40. ಮೂಲಮಂತ್ರಾತ್ಮಿಕಾ ಮೂಲಕೂಟತ್ರಯ ಕಲೇವರ ಕುಲಾಮೃತೈಕರಸಿಕಾ ಕುಲಸಂಕೇತ ಪಾಲಿನಿ ಕುಲಾಂಗನಾ ಕುಲಾಂತಸ್ಥಾ ಕೌಲಿನಿ ಕುಲಯೋಗಿನಿ ಅಕುಲಾ ಸಮಯಾಂತಸ್ಥಾ ಸಮಯಾಚಾರ ತತ್ಪರ ಮೂಲಾಧಾರೈಕ ನಿಲಯಾ ಬ್ರಹ್ಮಗ್ರಂಥಿ ವಿಭೇದಿನಿ ಮಣಿಪೂರಾಂತರುದಿತಾ ವಿಷ್ಣುಗ್ರಂಥಿ ವಿಭೇದಿನಿ ಆಜ್ಞಾಚಕ್ರಾಂತರಾಲಸ್ಥಾ ರುದ್ರಗ್ರಂಥಿ ವಿಭೇದಿನಿ ಸಹಸ್ರಾರಾಂಬುಜಾರೂಢಾ ಸುಧಾಸಾರಾಭಿವರ್ಷಿಣಿ ತಡಿಲ್ಲತಾ ಸಮರುಚಿ ಷಟ್ಚಕ್ರೋಪರಿ ಸಂಸ್ಥಿತಾ ಮಹಾಸಕ್ತಿಃ ಕುಂಡಲಿನಿ ಬಿಸತಂತು ತನೀಯಸಿ. ಲಲಿತಾ ಸಹಸ್ರನಾಮ ಸ್ತೋತ್ರಂ. ಯಾವ ಲಲಿತೆಗೆ ಯಾವ ನಾಮ ರೂಪವೂ ಇಲ್ಲವೋ ಅಂಥ ಆ ಲಲಿತೆಯನ್ನು ಕುರಿತಾಗಿ ಶಬ್ದಗಳಿಂದ ವರ್ಣಿಸಲು ಅಸಾಧ್ಯ ಅಂತ ಹೇಳ್ತಾ ಹಯಗ್ರೀವ ಮಹರ್ಷಿಗಳು ಅಗಸ್ತ್ಯ ಮಹರ್ಷಿಗಳಿಗೆ ಎಲ್ಲಿಲ್ಲದ ರೀತಿಯಲ್ಲಿ ಆ ದೇವಿಯನ್ನು ವರ್ಣಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೂ ಕೂಡ ಸಾಧ್ಯವಾಗ್ತಾ ಇಲ್ಲ. ಎಷ್ಟು ವರ್ಣಿಸಿದರೂ ಅದು ಕಡಿಮೆನೆ. ಆದರೂ ಸಾಮಾನ್ಯ ಜನರಿಗೆ ಆ ದೇವಿಯ ಮಹಾತ್ಮೆ ತಿಳಿಸ್ಕೊಡ್ಬೇಕು ಅನ್ನೋ ಉದ್ದೇಶದಿಂದ ಆ ಲಲಿತೆ ಒಂದು ಹೆಣ್ಣಿನ ಸ್ವರೂಪ ಅಂತ ಹೇಳಿ ಹಲವಾರು ನಾಮಗಳನ್ನು ಕೊಡ್ತಾ ಬಂದಿದ್ದಾರೆ. ಈಗಾಗಲೇ ನಾವು ಆಕೆಯ ನೈಜ ಸ್ವರೂಪವನ್ನು ನೋಡಿದ್ದೇವೆ. ಚೈತನ್ಯ ಸ್ವರೂಪ, ಚಿದಗ್ನಿಕುಂಡ ಸಂಭೂತ ಅಂತ ಹೇಳಿ ಶ್ರೀಮಾತಾ, ಶ್ರೀ ಮಹಾರಾಜ್ಞಿ, ಶ್ರೀಮತ್ ಸಿಂಹಾಸನೇಶ್ವರಿ. ಆನಂತರದಲ್ಲಿ ಆಕೆಯ ಸ್ಥೂಲ ರೂಪ, ಮನುಷ್ಯನ ಶರೀರ ಹೇಗೆ ಇರುತ್ತೋ ಹಾಗೆ ತಲೆಯ ಕೂದಲಿನಿಂದ ನೆತ್ತಿಯಿಂದ ಪಾದದವರೆಗೂ ವರ್ಣನೆಯನ್ನು ಮಾಡಿ ಆಕೆ ಸಾಧಾರಣ ಸ್ತ್ರೀಯಲ್ಲ, ಆಕೆಯ ಅಂಗ ಪ್ರತ್ಯಂಗಗಳು ಅತ್ಯಂತ ಪರಿಪೂರ್ಣವಾಗಿವೆ ಅನ್ನೋದನ್ನು ತಿಳಿಸ್ಕೊಡ್ಬೇಕಾಗಿತ್ತು. ಮಂದ ಮತ್ತು ಮಧ್ಯಮ ಮತಿ ಉಳ್ಳವರಿಗಾಗಿ, ಸಗುಣೋಪಾಸಕರಿಗಾಗಿ. ಈ ಮನಸ್ಸು ಅನ್ನೋದು ಯಾವುದಾದರೂ ಒಂದು ರೂಪ ಅಥವಾ ನಾಮ ಇದ್ದರೆ ಮಾತ್ರನೇ ಅದನ್ನು ಗಟ್ಟಿಯಾಗಿ ಹಿಡ್ಕೊಳ್ಳಬಲ್ಲದು. ಹಾಗಾಗಿ ಒಂದು ರೂಪವನ್ನು ಕೊಟ್ಟು ಆ ದೇವಿಯ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಆನಂತರದಲ್ಲಿ ಆಕೆ ಯಂತ್ರಸ್ವರೂಪಳು ಅಂತ ಹೇಳಿ ಶ್ರೀಚಕ್ರದ ವರ್ಣನೆಯನ್ನು ಮಾಡಿದ್ದಾರೆ. ಅದರ ಮುಂದುವರೆದ ಭಾಗ ಮುಂದೆ ಬರುತ್ತೆ. ತದನಂತರ ಆ ಲಲಿತಾಂಬಿಕೆ ಚೈತನ್ಯ ಸ್ವರೂಪಿಣಿಯಾಗಿದ್ದು ಭಂಡಾಸುರ ಅಂತಕ್ಕಂಥ ಮನಸ್ಸನ್ನು ಹೇಗೆ ಸಂಹಾರ ಮಾಡ್ತಾಳೆ ಅನ್ನೋದರ ವಿವರಣೆಯನ್ನು ಈಗಾಗಲೇ ನೋಡಿದ್ದೇವೆ. ಆನಂತರ 3 ಕೂಟಗಳು. ಆಕೆಯ ಶರೀರ ಷೋಡಶಾಕ್ಷರಿ ವಿದ್ಯೆಯಿಂದ ಕೂಡಿದೆ. ಷೋಡಶಾಕ್ಷರಿ ವಿದ್ಯೆಯೇ ಆಕೆಯ ಸ್ವರೂಪ ಅಂತ ಹೇಳ್ತಾ ಇದ್ದಾರೆ. ಆ ಷೋಡಶಾಕ್ಷರಿಯಲ್ಲಿ ಮೊದಲ ಅಕ್ಷರ ಓಂಕಾರ. ಓಂ ಅನ್ನೋದು ಮೊದಲನೇ ಅಕ್ಷರ. ಆನಂತರ ಬರ್ತಕ್ಕಂಥ 5 ಅಕ್ಷರಗಳೇ ಆಕೆಯ ಶರೀರದ ಮೇಲ್ಭಾಗ, ವಾಗ್ಭವಕೂಟ.
ನಂತರದಲ್ಲಿ ಬರ್ತಕ್ಕಂಥ 6 ಅಕ್ಷರಗಳೇ ಆಕೆಯ ಶರೀರದ ಮಧ್ಯದ ಭಾಗ, ಮಧ್ಯಕೂಟ ಅಥವಾ ಕಾಮರಾಜಕೂಟ. ನಂತರ ಬರ್ತಕ್ಕಂಥ ಕೊನೆಯ 4 ಅಕ್ಷರಗಳು ಆಕೆಯ ಶರೀರದ ಕೆಳಗಿನ ಭಾಗ, ಸೊಂಟದಿಂದ ಪಾದದವರೆಗೂ ಇರತಕ್ಕಂಥ ಭಾಗ. ಅದಕ್ಕೆ ಶಕ್ತಿಕೂಟ ಅಂತ ವರ್ಣನೆ ಮಾಡಿದ್ದಾಯಿತು. ಇನ್ನು ಮುಂದೆ ಹೇಳ್ತಾ ಇದ್ದಾರೆ 36ನೇ ಶ್ಲೋಕ. ಮೂಲ ಮಂತ್ರಾತ್ಮಿಕ, ಅವಳು ಮಂತ್ರ ಸ್ವರೂಪಳು. ಯಾವ ಮಂತ್ರ ಅಂದರೆ ಓಂಕಾರ. ಓಂಕಾರವೇ ಎಲ್ಲದಕ್ಕೂ ಮೂಲ. ಯಾವುದೇ ಸಹಸ್ರನಾಮ ಹೇಳಬೇಕಾಗಿದ್ದರೆ, ಯಾವುದೇ ಅಷ್ಟೋತ್ತರ ಶತನಾಮಾವಳಿ ಹೇಳಬೇಕಾಗಿದ್ದರೆ, ಯಾವುದೇ ಮಂತ್ರಕ್ಕೂ ಮೂಲ ಓಂಕಾರ. ಓಂಕಾರವಿಲ್ಲದ ಯಾವ ಮಂತ್ರವೂ ಇಲ್ಲ. ಎಲ್ಲ ಮಂತ್ರಗಳು ಓಂಕಾರದ ವಿಸ್ತಾರ ಭಾಗವೇ ಆಗಿರೋದು. ಓಂಕಾರದಿಂದಲೇ ಎಲ್ಲ ಮಂತ್ರಗಳು ಜನ್ಮವನ್ನು ಪಡ್ಕೊಂಡಿರೋದು. ಹಾಗೆ ಈ ಷೋಡಶಾಕ್ಷರಿ ವಿದ್ಯಾ ಅಥವಾ ಷೋಡಶಾಕ್ಷರಿ ಮಂತ್ರದಲ್ಲಿ ಮೂಲ ಮಂತ್ರವಾಗಿರ್ತಕ್ಕಂಥ ಓಂಕಾರ ಸ್ವರೂಪವೇ ಅವಳಾಗಿದ್ದಾಳೆ. ಮನನಾತ್ ತ್ರಾಯತೆ ಇತಿ ಮಂತ್ರ. ಯಾವುದೇ ಒಂದು ಮಂತ್ರವನ್ನು ಅದರ ನಾದವನ್ನು ಗುರುತಿಸ್ತಾ ಮತ್ತೆ 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 ಜಪ ಮಾಡೋದ್ರಿಂದ ಆ ಮನಸ್ಸಿನಲ್ಲಿ ಅಂಟ್ಕೊಂಡಿರ್ತಕ್ಕಂಥ ಎಲ್ಲ ಕಲ್ಮಶಗಳು ಹೊರಟೋಗುತ್ತವೆ. ಅದಕ್ಕೆ ಮಂತ್ರ ಅಂತ ಹೆಸರು. ಎಲ್ಲ ವೇದ, ಉಪನಿಷತ್ತು, ಪುರಾಣ, ಕಾವ್ಯಗಳೂ ಕೂಡ ಓಂಕಾರವನ್ನೇ ಕೊಂಡಾಡ್ತಾ ಇವೆ. ಓಮಿತಿ ಬ್ರಹ್ಮ ಓಮಿತೀದಗಂ ಸರ್ವಂ ಓಮಿತ್ಯೇತದನಕೃತಿಃ ಸ್ಮವ ಅಪ್ಯೋ ಶ್ರಾವಯೇತ್ಯಾಶ್ರಾವಯಂತಿ ಓಮಿತಿ ಸಾಮಾನಿ ಗಾಯಂತಿ. ಓಮಿತಿ ಪ್ರವಕ್ಷನ್ನಾಹ ಬ್ರಹ್ಮೈವಾಪ್ನೋತಿ. ಕೇವಲ ಓಂಕಾರ ಜಪದಿಂದ ಯಾವುದೇ ಒಬ್ಬ ಯೋಗಿ ಬ್ರಹ್ಮತ್ವವನ್ನು ಪಡಿತಾನೆ, ಅತ್ಯಂತ ಶ್ರೇಷ್ಠ ಸ್ಥಿತಿಯನ್ನು ಪಡಿತಾನೆ, ಅತ್ಯಂತ ಶ್ರೇಷ್ಠವಾದ ಶಾಂತತೆ, ಆನಂದವನ್ನು ಅನುಭವಿಸ್ತಾನೆ ಕೇವಲ ಓಂಕಾರದಿಂದ. ಆ ಓಂಕಾರವೇ ಆ ತಾಯಿಯ ಸ್ವರೂಪ. ಇದು ಒಂದರ್ಥ. ಇನ್ನೊಂದರ್ಥ, ಓಂಕಾರದ ನಂತರ ಬರ್ತಕ್ಕಂಥ ಪಂಚದಶಾಕ್ಷರಿ, ಆ 15 ಅಕ್ಷರಗಳು ಕೂಡ ಒಂದೊಂದು ಮಂತ್ರವೇ. ಹಾಗಾಗಿ ಆ ಒಂದೊಂದು ಮಂತ್ರವೂ ಆ ತಾಯಿಯ ಸ್ವರೂಪ. ಮುಂದೆ ಬರುತ್ತೆ 50 ಅಕ್ಷರಗಳು ನಮ್ಮ ಶರೀರದ ವಿವಿಧ ಅಂಗಾಂಗಗಳಿಂದ ಹೊರಹೊಮ್ಮುತ್ತವೆ. ಆ ಒಂದೊಂದು ಅಕ್ಷರವೂ ಕೂಡ ಆ ತಾಯಿಯಿಂದನೇ ಬರ್ತಾ ಇವೆ. ಆ ಅಕ್ಷರದ ಮೂಲ ಆ ತಾಯಿಯೇ ಆಗಿದ್ದಾಳೆ. ಹಾಗಾಗಿ ಅಕ್ಷರಾಭ್ಯಾಸ ಅಂತ ಮಾಡಿಸುವಾಗ ಅಮ್ಮನವರ ಸನ್ನಿಧಿಗೆ ಹೋಗಿ ಅಕ್ಷರಾಭ್ಯಾಸವನ್ನು ಮಾಡ್ಕೊಂಡು ಬರ್ತಾರೆ. ಯಾಕೆ? ಪ್ರಾಣಿಗಳಿಗೆ ಯಾಕೆ ಅಕ್ಷರಾಭ್ಯಾಸವನ್ನು ಮಾಡಿಸೋದಿಲ್ಲ? ಯಾವುದೇ ಒಂದು ಮಗುವಿಗೆ ಸುಮಾರು 3ನೇ ವಯಸ್ಸಿನಲ್ಲಿ ಅಕ್ಷರಾಭ್ಯಾಸವನ್ನು ಮಾಡಿಸ್ತಾರೆ. ಆಗ ಅಮ್ಮನವರ ಸನ್ನಿಧಿಗೆ ಕರೆದುಕೊಂಡು ಹೋಗಿ ಅಕ್ಷರಾಭ್ಯಾಸವನ್ನು ಮಾಡಿಸ್ಕೊಂಡು ಕರ್ಕೊಂಡು ಬರ್ತಾರೆ. ಏನದರ ಅರ್ಥ? ಆ ಮಗುವಿನ ಅಂತಃಕರಣದಲ್ಲಿ ಈ 50 ಅಕ್ಷರಗಳು ಇವೆ. ಆ 50 ಅಕ್ಷರಗಳಿಂದ ಹೊರಹೊಮ್ಮೋದೇ ಶಬ್ದಗಳು. ಆ ಶಬ್ದಗಳಿಗೆ ಅರ್ಥಗಳಿವೆ. ಆ ಅರ್ಥ ಇರ್ತಕ್ಕಂಥ ಮಾತುಗಳನ್ನು ಮಗು ಪ್ರತಿನಿತ್ಯ ತನ್ನ ನಾಲಿಗೆಯಿಂದ ಹೊರಚೆಲ್ಲಲಿ, ಒಬ್ಬ ಉತ್ತಮ ವ್ಯಕ್ತಿ ಆಗಲಿ ಅನ್ನೋ ಒಂದು ಭಾವನೆಯಿಂದ. ಈ ಎಲ್ಲ ಅಕ್ಷರಗಳು ಒಳಗೆ ಇಟ್ಟಿರುವುದು ಆ ತಾಯಿಯೇ. ಆಕೆ ಅಕ್ಷರ ಸ್ವರೂಪಳಾಗಿದ್ದಾಳೆ. ಈ ಎಲ್ಲ ಅಕ್ಷರಗಳ ಮೂಲ ಓಂಕಾರ. ಹಾಗಾಗಿ ಅಕ್ಷರಾಭ್ಯಾಸದ ಸಂದರ್ಭದಲ್ಲಿ ಓಂ ಅಂತ ಬರೆಸಿ ನಂತರ ಅ ಆ ಈ ರೀತಿ ಅಕ್ಷರಗಳನ್ನು ಬರೆಸೋದು. ಆ ಓಂಕಾರದಿಂದಲೇ
ಎಲ್ಲ ಮಂತ್ರಗಳು ಬಂದಿರೋದು, ವೇದ ಮಂತ್ರಗಳು. ಋಷಿಗಳು ತಮ್ಮ ಅಂತಃಕರಣದಲ್ಲಿ ಈ ಎಲ್ಲ ಮಂತ್ರಗಳನ್ನು ಶೇಖರಣೆ ಮಾಡಿಟ್ಕೊಂಡು ಸಾಕ್ಷಾತ್ ಸೂರ್ಯನಿಂದ, ಆಕಾಶದಿಂದ, ಪಂಚಮಹಾಭೂತಗಳಿಂದ ತಮ್ಮ ಅಂತಃಕರಣದಲ್ಲಿ ಆ ಮಂತ್ರಗಳನ್ನು ಆಸ್ವಾದಿಸ್ತಾ ನಂತರ ಅದನ್ನು ವ್ಯಕ್ತಪಡಿಸ್ತಾರೆ. ಅದಕ್ಕೆ ಋಷಿಗಳಿಗೆ ಹೆಸರು ದ್ರಷ್ಟಾರರು. ಆ ವೇದ ಮಂತ್ರಗಳೇ ಅತ್ಯಂತ ಶ್ರೇಷ್ಠವಾದ ಮಂತ್ರಗಳು. ಯಾರು ಆ ವೇದ ಮಂತ್ರಗಳನ್ನು ನಿತ್ಯ ಅನುಷ್ಠಾನದಲ್ಲಿ ಇಟ್ಕೊಂಡಿರ್ತಾರೋ ಅವರ ಮನಸ್ಸು ಪೂರ್ಣ ಶಾಂತತೆಗೆ ಬರುತ್ತೆ, ಅಂತಃಕರಣ ಶುದ್ಧವಾಗುತ್ತೆ. ಆ ಅಂತಃಕರಣದಲ್ಲಿ ಆ ದೇವಿ ಚೈತನ್ಯ ಸ್ವರೂಪಳಾಗಿ ವ್ಯಾಪಕಳಾಗಿ ಇರುತ್ತಾಳೆ. ಮುಂದಿನ ನಾಮ ಮೂಲಕೂಟತ್ರಯ ಕಲೇಬರ. ಕಲೇವರ ಅಥವಾ ಕಲೇಬರ ಅಂದರೆ ಶರೀರ. 3 ಕೂಟದಿಂದ ಕೂಡಿರ್ತಕ್ಕಂಥ ಶರೀರ ಉಳ್ಳವಳು. ಈಗಾಗಲೇ ಹಿಂದೆ ಹೇಳಿದೆ, 3 ಕೂಟಗಳು: ವಾಗ್ಭವಕೂಟ, ಕಾಮರಾಜಕೂಟ ಅಥವಾ ಮಧ್ಯಕೂಟ, ಶಕ್ತಿಕೂಟ. ಈ 3 ಕೂಟಗಳಿಂದ ಕೂಡಿರ್ತಕ್ಕಂಥ ಶರೀರ ಉಳ್ಳವಳು. ಅಂದರೆ ಷೋಡಶಾಕ್ಷರಿ ವಿದ್ಯೆಯೇ ಆಕೆಯ ಸ್ವರೂಪ. ಮುಂದೆ ಕೆಲವು ನಾಮಗಳು ಕುಲ ಅಂತಕ್ಕಂಥ ಶಬ್ದದಿಂದ ಪ್ರಾರಂಭ ಆಗುತ್ತೆ. ಏನು ಈ ಕುಲ? ಕುಲಾಮೃತೈಕ ರಸಿಕಾ ಅಂತ ಇದೆ. ಕುಲ ಅಂದರೆ ಏನರ್ಥ? ಕುಲ ಅಂದರೆ ಶಕ್ತಿ, ಮಾಯಾಶಕ್ತಿ. ಮಾಯಾತು ಪ್ರಕೃತಿಂ ವಿದ್ಧಿ. ಅದಕ್ಕೆ 3 ಗುಣಗಳಿವೆ. ಸತ್ವ, ರಜಸ್, ತಮೋ ಗುಣಗಳಿಂದ ಕೂಡಿರ್ತಕ್ಕಂಥ ಪ್ರಕೃತಿ ಅಥವಾ ಮಾಯಾ ಅಥವಾ ಶಕ್ತಿಗೆ ಹೆಸರು ಕುಲ. ಅದು ಎಲ್ಲಿದೆ? ಮೂಲಾಧಾರ ಅಂತಕ್ಕಂಥ ಚಕ್ರದಲ್ಲಿ ಇದೆ. ಯಾವ ಸ್ವರೂಪದಲ್ಲಿದೆ? ಕುಂಡಲಿನಿ ಅಂದರೆ ಸುತ್ತಕೊಂಡಿರ್ತಕ್ಕಂಥದ್ದು, ಸುರುಳಿ ಸುತ್ತಕೊಂಡಿರ್ತಕ್ಕಂಥದ್ದು. ಬಾಲ ಮತ್ತು ಬಾಯಿಯ ಭಾಗ ಒಂದಕ್ಕೊಂದು ಅಂಟಿಕೊಂಡಿದೆ. 3.5 ಅಡಿ ಸರ್ಪ ಹೇಗಿರುತ್ತೋ ಹಾಗೆ ಆ ಕುಂಡಲಿನಿ ಅಂತಕ್ಕಂಥ ಮಾಯಾಶಕ್ತಿ ನಮ್ಮೆಲ್ಲರ ಮೂಲಾಧಾರ ಚಕ್ರದಲ್ಲಿ ಸುಪ್ತ ಸ್ಥಿತಿಯಲ್ಲಿ ಅಂದರೆ ಯೋಗ ನಿದ್ರೆಯ ಸ್ಥಿತಿಯಲ್ಲಿ ಆವರಿಸಿದೆ. ಅದು ಏನಾದರೂ ಎಚ್ಚರವಾದರೆ ಏನು ಮಾಡುತ್ತೆ? ಈಗ ನಿದ್ರಾ ಸ್ಥಿತಿಯಲ್ಲಿ ಆ ಕುಂಡಲಿನಿ ಅಂತಕ್ಕಂಥ ಶಕ್ತಿ ಇದೆ. ಆ ಕುಂಡಲಿನಿಯನ್ನೇ ಆ ದೇವಿ ಅಂತ ಕರಿತಾ ಇರೋದು, ಮಾಯಾದೇವಿ ಅಂತ ಕರಿತಾ ಇದ್ದಾರೆ. ಆ ದೇವಿ ಎಚ್ಚರಗೊಂಡರೆ, ಆ ಕುಂಡಲಿನಿ ಶಕ್ತಿ ಅನ್ನೋದು ಎಚ್ಚರವಾದರೆ ಸರ್ಪ ಏನು ಮಾಡುತ್ತೆ? ಆಹಾರವನ್ನು ಹುಡುಕಿಕೊಂಡು ಹೋಗುತ್ತೆ. ಆಗ ಆ ಸುರುಳಿ ಸುತ್ತಕೊಂಡಿರ್ತಕ್ಕಂಥ ಆ ಸರ್ಪ ಹೆಡೆಯನ್ನು ಬಿಚ್ಚುತ್ತೆ. ಆಗ ತನ್ನ ದೇಹವನ್ನು ವಿಸ್ತಾರಗೊಳಿಸ್ಕೊಳ್ಳುತ್ತೆ. ಮೊದಲು ಏನು ಮಾಡುತ್ತೆ? ಮೂಲಾಧಾರದಿಂದ ಸ್ವಾಧಿಷ್ಠಾನ, ಅನಂತರ ಮಣಿಪೂರ, ಅನಾಹತ, ವಿಶುದ್ಧಿ, ಆಜ್ಞಾ, ಅಲ್ಲಿ ತನಕ ಬಂದು ಅಲ್ಲಿಂದ ಮೇಲೆ ತನ್ನ ಹೆಡೆಯನ್ನು ಬಿಚ್ಚಿಕೊಂಡು ಸಹಸ್ರಾರ ಚಕ್ರದವರೆಗೂ ಹೋಗ್ಬಿಡುತ್ತೆ. ನಮ್ಮ ನೆತ್ತಿಯ ಭಾಗದ 1-2 ಸೆಂಟಿಮೀಟರ್ ಕೆಳಗಡೆ ಬ್ರಹ್ಮರಂಧ್ರ ಅಂತ ಇದೆ. ಆ ಪ್ರದೇಶದಲ್ಲಿ ಸಹಸ್ರ ದಳದಿಂದ ಕೂಡಿರ್ತಕ್ಕಂಥ ಕಮಲ ಇದೆ. ಯಾವ ಕಮಲ ಅಂದರೆ ಅಮೃತ ಕಮಲ. ಈ ಸರ್ಪ ಆ ಅಮೃತದಿಂದ ಕೂಡಿರ್ತಕ್ಕಂಥ ಕಮಲದ ಮಗ್ಗನ್ನು ಕಚ್ಚುತ್ತೆ. ಆಗ ಅದಕ್ಕೆ ತನ್ನ ಆಹಾರ ಸಿಗುತ್ತೆ. ಈ ಸಹಸ್ರದಳ ಕಮಲವೇ ಶಿವನ ಸಂಕೇತ ಅಥವಾ ಚೈತನ್ಯದ ಸಂಕೇತ. ಕುಂಡಲಿನಿಯೇ ಮಾಯೆಯ ಸಂಕೇತ. ಯಾವಾಗ ಮಾಯೆ ಅಂತಕ್ಕಂಥ ಶಕ್ತಿ ಚೈತನ್ಯವನ್ನು ಸೇರಿಬಿಡುತ್ತೋ ಆಗ ಅದನ್ನು ಬೇರ್ಪಡಿಸೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಆ ಕುಂಡಲಿನಿ ಅಮೃತವನ್ನು ಹೀರ್ತಾ ಇರುತ್ತೆ. ಅಲ್ಲಿಂದ ಅಮೃತ ಸಿಂಚನವಾಗಿ 36,000 ನಾಡಿಗಳು ಎಡಭಾಗದಲ್ಲಿ, 36,000 ನಾಡಿಗಳು ಬಲಭಾಗದಲ್ಲಿ, ಅಂದರೆ 72,000 ನಾಡಿಗಳಿಗೆ ಆ ಅಮೃತ ಸಿಂಚನವಾಗುತ್ತೆ. ಇದಕ್ಕೆ ಹೆಸರು ಮೋಕ್ಷ ಸ್ಥಿತಿ. ಕುಲಾಮೃತೈಕ ರಸಿಕ. ಆ ಕುಂಡಲಿನಿ ಶಕ್ತಿ
ಸಹಸ್ರಾರ ಚಕ್ರದಲ್ಲಿರ್ತಕ್ಕಂಥ ಅಮೃತ ಅದೊಂದನ್ನು ಮಾತ್ರ ಏಕ ರಸಿಕ, ಅದೊಂದೇ ಅದರ ಇಚ್ಛೆ, ಇನ್ಯಾವ ಆಸೆನೂ ಇಲ್ಲ. ಒಂದೇ ಒಂದು ಇಚ್ಛೆ ಏನಪ್ಪ ಅಂದರೆ ಆ ಕುಂಡಲಿನಿಗೆ ಅಮೃತವನ್ನು ಪಡಿಬೇಕು, ಆ ಶಕ್ತಿಗೆ ಶಿವನನ್ನು ಹೋಗಿ ಸೇರಬೇಕು ಅನ್ನೋದು ಒಂದೇ ಇಚ್ಛೆ. ಹಾಗಾಗಿ ಅದು ಕುಂಡಲಿನಿ ಸಹಸ್ರಾರ ಚಕ್ರಕ್ಕೆ ಮೂಲಾಧಾರದಿಂದ ಎಲ್ಲ ಚಕ್ರಗಳನ್ನು ಭೇದಿಸ್ಕೊಂಡು ಅಲ್ಲಿ ಹೋಗಿ ಅಮೃತವನ್ನು ಪಡೆಯುತ್ತೆ. ಇದಕ್ಕೆ ಹೆಸರು ಮೋಕ್ಷ. ಕುಲ ಸಂಕೇತ ಪಾಲಿನಿ. ಕುಲ ಅಂದರೆ ಆಚಾರ, ಸದ್ಗುಣಗಳು, ಅದನ್ನು ಮಾತ್ರ ಅವಳು ಪೋಷಣೆ ಮಾಡ್ತಕ್ಕಂಥವಳು. ಎಲ್ಲರಲ್ಲೂ ಕೂಡ ಸದ್ಗುಣಗಳಿವೆ, ಅದನ್ನು ಪೋಷಣೆ ಮಾಡೋಳೆ ಅವಳು. ಅದರ ಸಂಕೇತ ಏನಪ್ಪ ಅಂದರೆ ದೇವಿ ನಮ್ಮೊಳಗಡೆ ನಾನು ಅಂತ ವ್ಯಕ್ತವಾಗ್ತಾ ಇದ್ದಾಳೆ. ಈ ಶರೀರ ಈಗ ಕೆಲಸ ಮಾಡ್ತಾ ಇದೆ, ಇಂದ್ರಿಯಗಳು ಕೆಲಸ ಮಾಡ್ತಾ ಇದೆ ಅಂದರೆ ಒಳಗಡೆ ನಾನು ಅನ್ನೋದಿರಬೇಕು. ಅವಳ ಸಂಕೇತ ಯಾವುದಪ್ಪ ಅಂದರೆ ನಾನು ನಾನು ನಾನು. ಶರೀರದ ಎಲ್ಲ ಭಾಗಗಳಿಗೂ ಅವಳು ನಾನು ಅಂತಕ್ಕಂಥದ್ದನ್ನು ಕಳಿಸ್ತಾ ಇದ್ದಾಳೆ. ಅದರಿಂದ ಕಣ್ಣು ಉತ್ಸಾಹದಿಂದ ನೋಡ್ತಾ ಇದೆ, ಕಿವಿಗಳು ಉತ್ಸಾಹದಿಂದ ಕೇಳಿಸ್ಕೊಳ್ತಾ ಇವೆ, ಮೂಗು ಉತ್ಸಾಹದಿಂದ ವಾಸನೆ ನೋಡ್ತಾ ಇದೆ, ನಾಲಿಗೆ ಉತ್ಸಾಹದಿಂದ ವಿವಿಧ ರುಚಿಗಳನ್ನು ನೋಡ್ತಾ ಇದೆ, ಉತ್ಸಾಹದಿಂದ ಮಾತನಾಡ್ತಾ ಇದೆ, ಚರ್ಮಗಳು ಉತ್ಸಾಹದಿಂದ ಸ್ಪರ್ಶ ಮಾಡ್ತಾ ಇದೆ. ಹಾಗೆ ಎಲ್ಲ ಸೂಕ್ಷ್ಮ ಶರೀರಗಳು ಅತ್ಯಂತ ಉತ್ಸಾಹದಿಂದ ನಾನು 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 ಅಂತ ಇವೆ. ಆದರೆ ಅವಳ ನೈಜ ಸ್ವರೂಪ ಯಾವುದಪ್ಪ ಅಂದರೆ ಚೈತನ್ಯ. ಮಾಯೆಯಿಂದ ನಾವೆಲ್ಲರೂ ಕೂಡ ದೇಹವನ್ನು ಮನಸ್ಸನ್ನು ನಾನು ಅಂತ ಇದ್ದೀವಿ. ಜ್ಞಾನಿ ಆಗಿರ್ತಕ್ಕಂಥವನು ಚೈತನ್ಯವನ್ನು ನಾನು ಅಂತಾನೆ. ಅಜ್ಞಾನಿ ಆಗಿರ್ತಕ್ಕಂಥವನು ಶರೀರ ಮನಸ್ಸುಗಳನ್ನು ನಾನು ಅಂತ ಹೇಳ್ತಾ ಇದ್ದಾನೆ. ಏನಾದರೂ ಆಗಲಿ, ನಾನು ಅನ್ನುವುದೇ ಆಕೆಯ ಇರುವಿಕೆಯ ಸಂಕೇತ. ಈಗ ನಾನು ಇದ್ದೇನೆ ಅಂತ ಯಾರೂ ಪ್ರಮಾಣ ಮಾಡಬೇಕಾಗಿಲ್ಲ, ನಾನು ಬದುಕಿದ್ದೇನೋ ಇಲ್ಲವೋ ಅಂತ ನಾನು ಮುಟ್ಟು ನೋಡ್ಕೋಬೇಕಾಗಿಲ್ಲ, ಅಥವಾ ಡಾಕ್ಟ್ರನ್ನ ಕೇಳಬೇಕಾಗಿಲ್ಲ ನಾನು ಬದುಕಿದ್ದೀನ ನೋಡಿ ಅಂತ. ಹೇಗೆ ಗೊತ್ತಾಗ್ತಾ ಇದೆ ಅಂದರೆ ನಾನು ಅಂತಕ್ಕಂಥ ಚೈತನ್ಯ ಶರೀರದಲ್ಲಿ ಇರೋದ್ರಿಂದ. ಇದೇ ಸ್ಥಿತಿ ಗಾಢ ನಿದ್ರೆ ಸುಪ್ತ ಸ್ಥಿತಿಯಲ್ಲೂ ಇರುತ್ತೆ. ಆಗ ಮನಸ್ಸು ಇಂದ್ರಿಯಗಳು ಶರೀರ ಇರೋದೇ ಇಲ್ಲ. ಆಗ ಚೈತನ್ಯ ಒಂದೇ ನಮ್ಮ ಶರೀರ ಮನಸ್ಸಿನಲ್ಲಿ ಅಂಟ್ಕೊಂಡಿರ್ತಕ್ಕಂಥ ಕಲ್ಮಶಗಳನ್ನೆಲ್ಲ ತೆಗಿತಾ ಇರುತ್ತೆ, ನಮಗೆ ಗಾಢ ನಿದ್ರೆಯಲ್ಲಿ ಆನಂದವನ್ನು ಕೊಡ್ತಾ ಇರುತ್ತೆ. ಇದೇ ಆಕೆಯ ಸಂಕೇತ. ಇದನ್ನು ಅವಳು ಚೆನ್ನಾಗಿ ಪಾಲಿಸ್ಕೊಂಡು ಬಂದಿದ್ದಾಳೆ ಎಲ್ಲರಲ್ಲೂ. ಹಾಗಾಗಿ ಹುಟ್ಟಿದ ಮಗುವಿಗೆ ಹೆಸರಿಡೋದು ಅಂದರೆ ಯಾರಿಗೆ? ಆ ಚೈತನ್ಯ ಇರೋ ಹೊತ್ತಿಗೆ. ಆ ಮಗು ಪ್ರಾಣ ಬಿಟ್ಟುಬಿಟ್ರೆ, ಹೆಸರು ಇಡೋದಕ್ಕೆ ಮೊದಲೇ ಪ್ರಾಣ ಬಿಟ್ಟರೆ ಆ ಮಗುವಿಗೆ ಹೆಸರಿಡೋದಿಲ್ಲ. ಶರೀರ ಇದ್ದರೂ ಕೂಡ ಆ ಮಗುವಿಗೆ ಹೆಸರಿಡೋದಿಲ್ಲ, ಚೈತನ್ಯ ಇದ್ದರೆ ಮಾತ್ರನೇ. ಮುಂದೆ ಕುಲಾಂಗನ. ಅವಳು ತನ್ನ ಒಂದು ಶರೀರವನ್ನು ಎಲ್ಲ ಕಡೆಗೂ ವಿಸ್ತಾರಗೊಳಿಸ್ಕೊಳ್ತಾ ಇದ್ದಾಳೆ. ಈಗಾಗಲೇ ಹೇಳಿರೋ ಹಾಗೆ ಮಾಯಾಶಕ್ತಿ. ನಾನು ಅಂತಕ್ಕಂಥದ್ದು ಕೇವಲ ನನ್ನ ಶರೀರಕ್ಕೆ ಮಾತ್ರ ಸೀಮಿತ ಅಲ್ಲ. ನಾನು ಮಾಡ್ತಕ್ಕಂಥ ಎಲ್ಲ ಕೆಲಸಗಳಲ್ಲೂ ನಾನು ಅನ್ನೋದನ್ನು ನಾನು ಸೇರಿಸ್ಕೊಳ್ತಾ ಹೋಗ್ತೀನಿ. ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಮನೆ, ನನ್ನ ಕಾರು, ನನ್ನ ಜನರು, ಇವರು ನಮ್ಮವರು. ಇದು ಯಾಕೆ ಅಂದರೆ ಮಾಯೆಯಿಂದ. ಆ ಮೋಹ ಅನ್ನೋದು ನಮ್ಮನ್ನು ಆವರಿಸ್ತಾ ಹೋಗುತ್ತೆ. ಇದು ಅಜ್ಞಾನಿಗಳಿಗೆ. ಜ್ಞಾನಿಗಳಿಗೆ ಚೈತನ್ಯ ಅನ್ನೋದು ಹಾಗೇನೆ. ಈ ಚೈತನ್ಯ ಅನ್ನೋದು ಕೇವಲ ಶರೀರದಲ್ಲಿ ಮಾತ್ರ ಇಲ್ಲ, ಎಲ್ಲ ಕಡೆ ಇರೋದೇ ಚೈತನ್ಯ. ಅದಕ್ಕೆ ಬ್ರಹ್ಮೈವೇದಗುಂ ಸರ್ವಂ, ಪುರುಷ ಏವೇದಗುಂ ಸರ್ವಂ, ನಾರಾಯಣ ಏವೇದಗುಂ ಸರ್ವಂ, ಆತ್ಮೈವೇದಗುಂ ಸರ್ವಂ. ಕೊನೆಗೆ ಲಲಿತಾ ತ್ರಿಪುರ ಸುಂದರಿ ಏವ ಇದಗುಂ ಸರ್ವಂ. ಮುಂದೆ ಕುಲಾಂತಸ್ಥಾ.
ಅವಳು ಕೇವಲ ಆವರಣ ಶಕ್ತಿ ಅಲ್ಲ, ಮೂಲಾಧಾರದಲ್ಲಿ ಕುಂಡಲಿನಿ ಶಕ್ತಿಯಾಗಿ ಇದ್ದರೂ ಕೂಡ ಅದನ್ನು ಅವಳು ಆವರಿಸಿದ್ದಾಳೆ. ಚೈತನ್ಯವನ್ನು ಆವರಿಸಿರ್ತಕ್ಕಂಥ ಮಾಯೆ. ಆ ಕುಂಡಲಿನಿಯಲ್ಲೂ ಕೂಡ ಆ ಚೈತನ್ಯವೇ ಇದೆ. ಅದರಿಂದಲೇ ಎಚ್ಚರಗೊಂಡ ತಕ್ಷಣವೇ ಆ ಕುಂಡಲಿನಿ ಅಮೃತವನ್ನೇ ಪಡೆಯಬೇಕು ಅಂತ ಹೋಗ್ತಾ ಇದೆ. ಆ ಮಾಯೆಯ ಒಳಗಡೆ ಆ ಶಕ್ತಿಯ ಹಿನ್ನೆಲೆಯಲ್ಲಿ ಚೈತನ್ಯ ಇದೆ. ಅದರಿಂದ ಅವಳು ಕೇವಲ ಶಕ್ತಿ ಅಲ್ಲ, ಅದು ಶಕ್ತಿ, ಮಾಯಾಶಕ್ತಿ ಎನ್ನುವುದು ಕೇವಲ ಲಿಮಿಟೆಡ್ ಪವರ್. ಆ ಲಿಮಿಟೆಡ್ ಪವರ್ ಅನ್ಲಿಮಿಟೆಡ್ ಪವರ್ ಜೊತೆ ಸೇರಿದಾಗ ಅದು ಕೂಡ ಅನ್ಲಿಮಿಟೆಡ್ ಆಗೋಗುತ್ತೆ. ಹಾಗಾಗಿ ಅವಳು ಕುಲ ಅಂತರಸ್ಥ, ಒಳಗಡೆ ಇರತಕ್ಕಂಥ ಶಕ್ತಿ. ಒಂದು ಬೀಜದ ಒಳಗಡೆ ಎಷ್ಟು ಶಕ್ತಿ ಇರುತ್ತೋ ಹಾಗೆ ಆ ಕುಂಡಲಿನಿ ಅಂತಕ್ಕಂಥ ಅಂತಃಶಕ್ತಿಯೇ ಅವಳಾಗಿದ್ದಾಳೆ. ಕೌಲಿನಿ, ಯಾವಾಗ ಶಕ್ತಿ ಶಿವನನ್ನ ಸೇರಿಬಿಡುತ್ತದೋ ಆಗ ಶಿವಶಕ್ತಿ ಒಂದಾಗಿ ಬಿಡುತ್ತದೆ. ಚೈತನ್ಯ ಮತ್ತು ಶಕ್ತಿ ಒಂದಾದಾಗ ಅದನ್ನು ಬೇರ್ಪಡಿಸೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಗಂಗಾ, ತುಂಗ, ಕಾವೇರಿ ನದಿಗಳು ಸಮುದ್ರವನ್ನು ಸೇರಿದ ಮೇಲೆ ಸಮುದ್ರವೇ ಆಗಿಬಿಡುತ್ತವೆ. ಹಾಗೆ ಕೌಲಿನಿ ಅಂದರೆ ಕೇವಲ ಚೈತನ್ಯ ಸ್ವರೂಪಳಾಗಿ ಇರುವುದು, ಶಿವಶಕ್ತಿ ಒಂದಾಗಿ ಬಿಡುವಂತಹ ಸ್ಥಿತಿ. ಕುಲಯೋಗಿನಿ, ಮೂಲಾಧಾರ ಚಕ್ರದಲ್ಲಿ ಅವಳು ಕುಂಡಲಿನಿ ಸ್ವರೂಪದಲ್ಲಿ ಇದ್ದು ಯೋಗ ನಿದ್ರೆಯಲ್ಲಿ ಇದ್ದಾಳೆ. ಎಲ್ಲ ಅಜ್ಞಾನಿಗಳು ಆ ಶಕ್ತಿಯನ್ನು ನಿದ್ದೆ ಮಾಡಿಸ್ತಾ ಇದ್ದಾರೆ. 1,000 ಕೋಟಿ ಜನದಲ್ಲಿ ಸುಮಾರು 900 ಕೋಟಿ ಜನ ಆ ಕುಂಡಲಿನಿಯನ್ನು ಎಬ್ಸೋದೇ ಇಲ್ಲ, ಜಾಗೃತವೇ ಆಗೋದಿಲ್ಲ. ಹಾಗಾಗಿ ಅವರಿಗೆ ಯಾವ ಬಗೆಯ ಆನಂದವೂ ಸಿಗೋದೇ ಇಲ್ಲ. ಅಕುಲ, ಅವಳು ಈ ಶರೀರವನ್ನು ದಾಟಿರ್ತಕ್ಕಂಥವಳು, ಈ ಎಲ್ಲ ಶರೀರಗಳಿಗೆ ಸಾಕ್ಷಿ ಸ್ವರೂಪಳಾಗಿರೋಳು. ಅವಳು ಶರೀರ ಅಲ್ಲ, ಸ್ಥೂಲ ಸೂಕ್ಷ್ಮ ಕಾರಣ ಶರೀರಕ್ಕೆ ಸಾಕ್ಷಿಯಾಗಿರ್ತಕ್ಕಂಥವಳು. ಪಂಚಮಹಾಭೂತಗಳು ಆಕಾಶ, ವಾಯು, ಅಗ್ನಿ, ಜಲ, ಪೃಥಿವಿ ಅದಕ್ಕೂ ಕೂಡ ಸಾಕ್ಷಿಯಾಗಿರ್ತಕ್ಕಂಥವಳು ಚೈತನ್ಯ ಸ್ವರೂಪಳು. ಸೂರ್ಯನೇ ಅವಳಲ್ಲ, ಸೂರ್ಯನಲ್ಲಿ ಇರ್ತಕ್ಕಂಥ ಅಂತರಾಂಗದಲ್ಲಿ ಇರ್ತಕ್ಕಂಥ ಆತ್ಮಶಕ್ತಿ. ಹಾಗಾಗಿ ಒಂದು ಸಾರಿ ಆ ಮಾಯೆ ಶಿವನನ್ನು ಸೇರಿದ ನಂತರ ಅವಳು ಶುದ್ಧ ಆತ್ಮಳಾಗಿರ್ತಾಳೆ. ಹಾಗಾಗಿ ಅವಳು ಅಕುಲ, ಇನ್ನು ಯಾವ ಶರೀರವೂ ಅವಳಿಗೆ ಇರೋದಿಲ್ಲ. ಶರೀರವಿಲ್ಲದವಳು ಅಕುಲ. ಶಿವನಿಗೂ ಅಕುಲ ಅಂತಲೇ ಹೆಸರು. ಶಿವೆ ಇಬ್ಬರು ಒಂದೇ ಆಗಿರೋದ್ರಿಂದ ಇವಳು ಅಕುಲ, ಯಾವ ಶರೀರವೂ ಇಲ್ಲದವಳು. ಇನ್ನು ವೇದಾಂತದಲ್ಲಿ ದೃಗ್ದೃಶ್ಯ ವಿವೇಕ, ಕಾರ್ಯ ಕಾರಣ ಅನನ್ಯತ್ವ ಇದನ್ನೆಲ್ಲ ಹೇಳ್ತಾರೆ. ಅವಳು ದೃಕ್ಕೂ ಅಲ್ಲ, ದೃಶ್ಯನೂ ಅಲ್ಲ, ಅವಳು ಕಾರಣನೂ ಅಲ್ಲ, ಕಾರ್ಯವೂ ಅಲ್ಲ, ಕೇವಲ ಸಾಕ್ಷಿ. ಸಾಕ್ಷಿ ಕೇವಲೋ ನಿರ್ಗುಣಶ್ಚ. ಸಮಯಾಂತಸ್ಥ, ಸಮಂ ಯಾತಿ ಇತಿ ಸಮಯಃ, ಸಮಂ ಪಶ್ಯಂತಿ ಸರ್ವತ್ರ. ಶ್ರೀಕೃಷ್ಣ ಭಗವದ್ಗೀತೆ ಎಲ್ಲ ಅಧ್ಯಾಯಗಳಲ್ಲೂ ಸಮಂ ಅಂತಕ್ಕಂಥ ಪದವನ್ನು ಬಳಸಿದ್ದಾನೆ. ಸಮಂ ಅಂತಂದರೆ ಬ್ರಹ್ಮ, ಸಮಾನತೆಯನ್ನು ಎಲ್ಲ ಕಡೆನೂ ಕಾಣ್ತಾ ಇರೋದು, ಅಥವಾ ಎಲ್ಲ ಕಡೆ ಸಮಾನವಾಗಿ ಯಾವುದಿದೆಯೋ ಅದನ್ನು ಸಮಂ ಅಂದರೆ ಚೈತನ್ಯ ಇರೋದು. ಅದರ ಒಳಗಡೆ ಅದನ್ನು ಎಲ್ಲರಲ್ಲಿಯೂ ಉಂಟು ಮಾಡ್ತಾ ಇರ್ತಕ್ಕಂಥವಳು ಯಾರು? ಸಮಭಾವನೆಯನ್ನು ಉಂಟು ಮಾಡ್ತಾ ಇರೋಳು ಯಾರು? ಲಲಿತಾಂಬಿಕಾ. ಎಲ್ಲರಲ್ಲಿಯೂ ನಾನೇ ಇದ್ದೇನೆ, ನಾನು ಸಮನಾಗಿ ಇದ್ದೇನೆ ಅಂತ ವಿವೇಕವನ್ನು ಜಾಗೃತ ಮಾಡ್ತಾ ಇರೋಳೆ ದೇವಿ. ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ವಿದ್ಯಾ ವಿನಯ ಸಂಪನ್ನೇ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿಚೈವ ಶ್ವಪಾಕೆ ಚ ಪಂಡಿತಾಃ ಸಮದರ್ಶಿನಃ. ಸಮದರ್ಶಿನಃ, ಯಾರು ನಿಜವಾಗಿಯೂ ವಿವೇಕಿಗಳು, ಪಂಡಿತರು ಅಂದರೆ ವಿದ್ಯಾ ಉಳ್ಳವರನ್ನಾಗಲಿ ಅವಿದ್ಯೆ ಉಳ್ಳವರನ್ನಾಗಲಿ, ಒಂದು ಪ್ರಾಣಿಯಾಗಲಿ ಪಕ್ಷಿ ಆಗಲಿ ಹಸು ಆಗಲಿ ಎಲ್ಲರನ್ನೂ ಸಮನಾಗಿ ಕಾಣುವವರು ಪಂಡಿತರು.
ಆ ಸಮಭಾವನೆ ಕಾಣುವಂತೆ ಮಾಡುವವರು ಯಾರು? ದೇವಿ. ಇನ್ನೊಂದು ಅರ್ಥ ಸಮಯ ಅಂದರೆ ಕಾಲ ಅಂತ ತಿಳ್ಕೊಬಹುದು. ಕಾಲದ ಚಕ್ರ ಅವಳ ಒಂದು ಹೆಬ್ಬೆರಳಿನ ಅಡಿಯಲ್ಲಿ ಇದೆ. ಅವಳೇ ಕಾಲಚಕ್ರವನ್ನು ತಿರುಗಿಸ್ತಾ ಇರೋದು. ಒಂದು ಸಾರಿ ಆಕೆ ತನ್ನ ಹೆಬ್ಬೆರಳನ್ನು ಮೇಲಕ್ಕೆ ಎತ್ಕೊಂಡು ಬಿಟ್ರೆ ಕಾಲ ನಿಂತು ಹೋಗ್ಬಿಡುತ್ತೆ, ಪ್ರಳಯ ಆಗೋಗುತ್ತೆ, ಕಾಲ ಮುಂದಕ್ಕೆ ಹೋಗಲ್ಲ. ಅಲ್ಲಿಗೆ ಎಲ್ಲರ ಜೀವನ ಮುಗಿದೋಯ್ತು. ಅದರಿಂದ ಅವಳು ಎಲ್ಲ ಕಾಲದ ಒಳಗಡೆ ಅವಳಿದ್ದಾಳೆ. ಸಮಯಾಚಾರ ತತ್ಪರ. ಹಾಗಾಗಿ ಅವಳು ಈ ತತ್ವ, ಯಾವುದು ತತ್ವ? ಸಮಂ ಪಶ್ಯಂತಿ ಸರ್ವತ್ರ, ಎಲ್ಲರಲ್ಲೂ ಸಮನಾಗಿರೋದು. ಯಾರನ್ನೂ ಅವಳು ಹೆಚ್ಚು ಅಂತ ಕಂಡಿಲ್ಲ, ಯಾರನ್ನೂ ಕಡಿಮೆ ಅಂತ ಕಂಡಿಲ್ಲ. ಹೇಗೆ ಸೂರ್ಯ ಎಲ್ಲರಿಗೂ ಒಂದೇ ಸಮನೆ ಬೆಳಕು ಮತ್ತು ಶಾಖವನ್ನು ಕೊಡ್ತಾ ಇದ್ದಾನೋ, ಸೂರ್ಯನಿಗೆ ಯಾವ ಭೇದ ಭಾವವೂ ಇಲ್ಲ, ಆಕಾಶಕ್ಕೆ ಯಾವ ಭೇದ ಭಾವವೂ ಇಲ್ಲ, ವಾಯುವಿಗಾಗಲಿ ನೀರಿಗಾಗಲಿ ಭೂಮಿಗಾಗಲಿ ಯಾವ ಭೇದ ಭಾವವೂ ಇಲ್ಲ. ಇವನ್ನೆಲ್ಲ ಸೃಷ್ಟಿ ಮಾಡಿರ್ತಕ್ಕಂಥ ಅವಳಿಗೆ ಭೇದ ಭಾವ ಇದೆಯಾ? ಅದರಿಂದ ಅವಳು ಸಮಯಾಚಾರ ತತ್ಪರ. ಇನ್ನೊಂದು ಅರ್ಥ ಟೈಮ್ ಮ್ಯಾನೇಜ್ಮೆಂಟ್. ಅವಳು ಯಾವ ಕಾಲದಲ್ಲಿ ಯಾರಿಗೆ ಎಷ್ಟು ಕೊಡಬೇಕು, ಯಾವಾಗ ಕೊಡಬೇಕು, ಯಾವ ಪ್ರಮಾಣದಲ್ಲಿ ಕೊಡಬೇಕು, ಎಲ್ಲವೂ ತಿಳಿದಿರ್ತಕ್ಕಂಥವಳು. ಹಾಗಾಗಿ ಸಮಯಕ್ಕೆ ಸರಿಯಾಗಿ ಎಲ್ಲರಿಗೂ ಕೂಡ ಅವರು ಏನು ಬಯಸ್ತಾರೋ ಅದನ್ನೆಲ್ಲ ಕೊಟ್ಟು ಕೊನೆಗೆ ಮೋಕ್ಷವನ್ನೂ ಕೂಡ ಸಕಾಲದಲ್ಲಿ ಕೊಡ್ತಕ್ಕಂಥವಳು. ಇನ್ನು ಮುಂದೆ ಷಟ್ ಚಕ್ರಗಳ ವಿವರಣೆ ಬರುತ್ತೆ. ಅವಳು ಮೊದಲನೆಯ ಚಕ್ರ ಆಗಿರ್ತಕ್ಕಂಥ ಮೂಲಾಧಾರದಲ್ಲಿ ನೆಲೆಸಿದ್ದಾಳೆ. ಮೂಲಾಧಾರೈಕ ನಿಲಯ. ಎಲ್ಲಿದ್ದಾಳಪ್ಪ ದೇವಿ ಅಂದರೆ ಮೂಲಾಧಾರ. ಗಣಪತಿ ಅಥರ್ವ ಶೀರ್ಷದಲ್ಲಿ ಬರುತ್ತೆ ವೇದ ಮಂತ್ರ ಇದು. ತ್ವಂ ಮೂಲಾಧಾರೇ ಸ್ಥಿತೋಸಿ ನಿತ್ಯಂ. ಆ ಮಾಯಾಶಕ್ತಿ ಎನ್ನುವುದು ಕುಂಡಲಿನಿ ಸ್ವರೂಪದಲ್ಲಿ ಮೂಲಾಧಾರದಲ್ಲಿ ಮೊದಲು ಸುಪ್ತ ಸ್ಥಿತಿಯಲ್ಲಿ ವ್ಯಕ್ತವಾಗುತ್ತೆ. ಆ ಕುಂಡಲಿನಿಯನ್ನು ನಾವು ಈಗ ಜಾಗೃತ ಮಾಡ್ಕೋಬೇಕು. ಅಲ್ಲಿಂದ ಮುಂದೆ ಬೇರೆ ಬೇರೆ ಚಕ್ರಗಳು ಯಾವುದು ಅಂತ ಹೇಳ್ತಾರೆ, ಅದನ್ನು ನೋಡೋಣ. ನಮ್ಮ ದೇಹದಲ್ಲಿ ಇರ್ತಕ್ಕಂಥ 6 ಚಕ್ರಗಳು ಯಾವ್ಯಾವು? ಮೊದಲನೆಯ ಚಕ್ರ ಮೂಲಾಧಾರ. ಅಂದರೆ ನಾವು ಮಲ ವಿಸರ್ಜನೆ ಮಾಡ್ತೀವಲ್ಲ, ಅದರ ಮೇಲ್ಭಾಗ, ಅದರ ಒಂದು ಮೂಲ. ಸ್ಪೈನಲ್ ಕಾರ್ಡ್ ಅದರ ಒಂದು ಬೇರು. ನಮ್ಮ ಬೆನ್ನಿನ ಹಿಂದೆ ಇರತಕ್ಕಂಥ ಕಟ್ಟ ಕಡೆಯ ಮೂಳೆ. ಯಾವ ಒಂದು ಶಕ್ತಿಯಿಂದ ನಾವು ಕೆಳಗಡೆ ಕೂತ್ಕೊಳ್ಳಬಲ್ಲೆವೋ ಆಧಾರ ನಮಗೆ ಯಾವುದಾಗಿದೆಯೋ ಅದಕ್ಕೆ ಮೂಲಾಧಾರ ಅಂತ ಹೆಸರು. ಅಲ್ಲಿ ಆ ಪ್ರದೇಶದಲ್ಲಿ ಅವಳು ಮೊದಲು ಕಾಣಿಸ್ಕೊಳ್ತಾಳೆ. ದೇವಿ ಎಲ್ಲರ ಶರೀರದಲ್ಲಿ ಮೂಲಾಧಾರದಲ್ಲಿ ವ್ಯಕ್ತವಾಗ್ತಾಳೆ. ಆ ಮೂಲಾಧಾರ ಚಕ್ರದ ತತ್ವ ಯಾವುದಪ್ಪ ಅಂದರೆ ಪೃಥಿವಿ. ಪೃಥಿವಿ ತತ್ವ. ಅದರ ಅಧಿಪತಿ ಯಾರಪ್ಪ ಅಂದರೆ ಗಣಪತಿ. ಅಂದರೆ ರಾಕ್ಷಸ ಮತ್ತು ದೈವಗಣಕ್ಕೆ ಅಧಿಪತಿಯಾಗಿರ್ತಕ್ಕಂಥ ಗಣೇಶ ಅಥವಾ ಗಣಪತಿ. ಯಾವ ವ್ಯಕ್ತಿಗೆ ಆಗಿರಲಿ, ಒಬ್ಬ ರಾಕ್ಷಸನಾಗಬಹುದು, ಒಬ್ಬ ಸಜ್ಜನ ಆಗಬಹುದು, ದೇವತೆಗಳಾಗಬಹುದು, ಮೂಲಾಧಾರದಲ್ಲಿಯೇ ಅವಳು ಮೊದಲು ಪ್ರಕಟವಾಗುವುದು. ಅದಕ್ಕೆ ಮೂಲಾಧಾರೈಕ ನಿಲಯ ಅಂತ ಹೇಳಿರೋದು. ಇಲ್ಲಿ 4 ದಳದ ಕಮಲಗಳಿವೆ. ಇದರಿಂದ ಹೊರಹೊಮ್ಮತಕ್ಕಂಥ ಕಿರಣಗಳು 56. ಇಲ್ಲಿಂದ ಮುಂದೆ ಸ್ವಾಧಿಷ್ಠಾನ. ಇದು ನಮ್ಮ ಜನನಾಂಗದ ಮೂಲದಲ್ಲಿ ಇರೋದು. ಒಂದು ಲೈನ್ ಎಳೆದ್ರೆ ಮೂಲಾಧಾರದಿಂದ ಸ್ವಾಧಿಷ್ಠಾನಕ್ಕೆ ಒಂದು ಸ್ವಲ್ಪ ಮುಂದಕ್ಕೆ ಬರುತ್ತದು, ಒಂದು ಬೇಸ್ ಥರ ಆಗುತ್ತೆ. ಇಲ್ಲಿ ಅಗ್ನಿತತ್ವ. ಅದಕ್ಕಾಗಿಯೇ ನಾವು ಮೂತ್ರ ವಿಸರ್ಜನೆ ಮಾಡಿದಾಗ ಅದು ಶಾಖದಿಂದ ಕೂಡಿರುತ್ತೆ. ಇಲ್ಲಿ ಅಗ್ನಿತತ್ವ ಇದೆ. ಅದರ ಅಧಿಪತಿ ಬ್ರಹ್ಮ. ಇಲ್ಲಿ 6 ದಳದ ಕಮಲಗಳಿವೆ. ಅಂದರೆ ಕಮಲದ ಸಂಕೇತ ಅಂದರೆ ಅಕ್ಷರಗಳು. ಮುಂದೆ ಅದನ್ನು ಹೇಳೋಣ. ಕಮಲ ಅಂದರೆ ಇಲ್ಲಿ ಅಕ್ಷರಗಳ ಸಂಕೇತ.
ಇಲ್ಲಿಂದ ಹೊರಹೊಮ್ಮತಕ್ಕಂಥ ಕಿರಣಗಳ ಸಂಖ್ಯೆ 52. ಈ ಎರಡು ಚಕ್ರಗಳ ನಡುವಿನ ಭಾಗಕ್ಕೆ ಹೆಸರು ಅಗ್ನಿಖಂಡ. ಈ ಅಗ್ನಿಖಂಡದಿಂದ ಒಟ್ಟು ಹೊರಹೊಮ್ಮತಕ್ಕಂಥ ಕಿರಣಗಳ ಸಂಖ್ಯೆ 108. ಇಲ್ಲಿಂದ ಮುಂದೆ ಮಣಿಪೂರ ಚಕ್ರ, ನಮ್ಮ ನಾಭಿಯ ಭಾಗ. ಆ ರೇಖೆ ಹಾಕೊಳ್ತಾ ಹೋಗಬೇಕು. ಒಂದು ಸೆಮಿ ಟ್ರಯಾಂಗಲ್ ಶೇಪಲ್ಲಿ ಅದು ನಮಗೆ ಕಾಣಿಸ್ಕೊಳ್ಳುತ್ತೆ. ಇನ್ನು ಮಣಿಪೂರ ಚಕ್ರ ನಾಭಿಯ ಭಾಗದಲ್ಲಿದೆ. ಇದರ ತತ್ವ ಜಲ. ಇದರ ಅಧಿಪತಿ ವಿಷ್ಣು. ಇಲ್ಲಿ 10 ದಳದ ಕಮಲಗಳಿವೆ, ಅಂದರೆ 10 ಅಕ್ಷರಗಳ ಸಂಕೇತ. ಇಲ್ಲಿಂದ ಹೊರಹೊಮ್ಮತಕ್ಕಂಥ ಕಿರಣಗಳು 64. ನಂತರ ಸ್ವಲ್ಪ ಮೇಲ್ಭಾಗಕ್ಕೆ ಬಂದರೆ ಎರಡೂ ಎದೆಯ ಮಧ್ಯದ ಭಾಗದಲ್ಲಿರ್ತಕ್ಕಂಥದ್ದು ಅನಾಹತ ಚಕ್ರ. ಈ ಅನಾಹತ ಚಕ್ರದ ತತ್ವ ವಾಯು. ಇದರ ಅಧಿಪತಿ ರುದ್ರ. ಇಲ್ಲಿ 12 ದಳ ಕಮಲಗಳಿವೆ, ಅಂದರೆ 12 ಅಕ್ಷರಗಳ ಸಂಕೇತ. ಇಲ್ಲಿಂದ ಹೊರಹೊಮ್ಮತಕ್ಕಂಥ ಕಿರಣಗಳು 52. ಈ ಮಣಿಪೂರ ಮತ್ತು ಅನಾಹತ ಚಕ್ರ ಇವೆರಡರ ನಡುವೆ ಇರತಕ್ಕಂಥ ಅಂತರಕ್ಕೆ ಹೆಸರು ಸೂರ್ಯಖಂಡ. ಈ ಸೂರ್ಯಖಂಡದಿಂದ ಒಟ್ಟು ಹೊರಹೊಮ್ಮತಕ್ಕಂಥ ಕಿರಣಗಳ ಸಂಖ್ಯೆ 116. ಅಲ್ಲಿಂದ ಮುಂದೆ ನಮ್ಮ ಗಂಟಲಿನ ಭಾಗ ಒಂದು ಗಂಟಿದೆಯಲ್ಲ, ಅದಕ್ಕೆ ವಿಶುದ್ಧಿ ಚಕ್ರ ಅಂತ ಹೆಸರು. ಆ ವಿಶುದ್ಧಿ ಚಕ್ರ ಆಕಾಶ ತತ್ವವನ್ನು ಸೂಚಿಸುತ್ತದೆ. ಅದರ ಅಧಿಪತಿ ಸದಾಶಿವ. ಎಲ್ಲ ಕಡೆಯೂ ವ್ಯಾಪಕನಾಗಿದ್ದಾನೆ ಅಂತ. ಇಲ್ಲಿ 16 ದಳಗಳುಳ್ಳ ಕಮಲ ಇದೆ, 16 ಅಕ್ಷರಗಳ ಸಂಕೇತ. ಇಲ್ಲಿಂದ ಹೊರಹೊಮ್ಮತಕ್ಕಂಥ ಕಿರಣಗಳ ಸಂಖ್ಯೆ 72. ಇಲ್ಲಿಂದ ಇನ್ನೂ ಮೇಲ್ಭಾಗಕ್ಕೆ ಹೋದರೆ ಎರಡೂ ಭ್ರೂ ಮಧ್ಯದಲ್ಲಿರ್ತಕ್ಕಂಥ ಆಜ್ಞಾಚಕ್ರ, ಜ್ಞಾನದ ಸಂಕೇತ. ಇಲ್ಲಿ ಇದು ಮನೋತತ್ವವನ್ನು ಸೂಚಿಸುತ್ತದೆ. ಇದರ ಅಧಿಪತಿ ಗುರು. ಗುರುವಿನ ಅನುಗ್ರಹದಿಂದ ಮನೋನಿಗ್ರಹವನ್ನು ಮಾಡಿಕೊಂಡ ಯೋಗಿ ಮುಂದಿನ ಚಕ್ರವನ್ನು ಏರ್ತಾನೆ. ಹಾಗಾಗಿ ಪ್ರತಿಯೊಬ್ಬ ಯೋಗಿಗೂ ಕೂಡ ಒಬ್ಬ ಗುರು ಬೇಕೇ ಬೇಕು. ಯಾಕೆ ಅಂದರೆ ಅರಿವನ್ನು ಜಾಗೃತಗೊಳಿಸಿಕೊಳ್ಳುವುದಕ್ಕೆ, ಮುಂದಿನ ಸಾಧನೆಯನ್ನು ಪಡ್ಕೊಳ್ಳೋದಕ್ಕೆ. ಇನ್ನು ವಿಶುದ್ಧಿ ಚಕ್ರ ಮತ್ತು ಆಜ್ಞಾಚಕ್ರದ ಮಧ್ಯದ ಭಾಗಕ್ಕೆ ಹೆಸರು ಸೋಮಖಂಡ ಅಥವಾ ಚಂದ್ರಖಂಡ. ಈ ಸೋಮಖಂಡದಿಂದ ಒಟ್ಟು ಹೊರಹೊಮ್ಮತಕ್ಕಂಥ ಕಿರಣಗಳ ಸಂಖ್ಯೆ 136. ಆಜ್ಞಾಚಕ್ರದಿಂದ ಹೊರಹೊಮ್ಮತಕ್ಕಂಥ ಕಿರಣಗಳ ಸಂಖ್ಯೆ 64. ಈಗ ಮೂಲಾಧಾರದಿಂದ ಆಜ್ಞಾಚಕ್ರದವರೆಗೂ ಅಗ್ನಿಖಂಡ, ಸೂರ್ಯಖಂಡ ಮತ್ತು ಚಂದ್ರಖಂಡ ಅಥವಾ ಸೋಮಖಂಡ, ಇದರಿಂದ ಹೊರಹೊಮ್ಮತಕ್ಕಂಥ ಒಟ್ಟು ಕಿರಣಗಳ ಸಂಖ್ಯೆ 360. ಆಜ್ಞಾಚಕ್ರದಲ್ಲಿ 2 ದಳಗಳ ಪದ್ಮ ಇದೆ. ಮೂಲಾಧಾರದಿಂದ ಆಜ್ಞಾಚಕ್ರವರೆಗೂ ಕಮಲದ ದಳಗಳು ಅಂದರೆ ಅಕ್ಷರಗಳನ್ನು ನಾವು ಕ್ರೋಢೀಕರಿಸಿದ್ರೆ ಒಟ್ಟು ಸಂಖ್ಯೆ 50. ಅಂದರೆ ನಮ್ಮ ದೇಹದಲ್ಲಿ 50 ಅಕ್ಷರಗಳಿವೆ. ಇದರ ಪರ್ಮ್ಯುಟೇಷನ್ ಆ್ಯಂಡ್ ಕಾಂಬಿನೇಷನ್, ಈ ಅಕ್ಷರಗಳ ಜೋಡಿಕೆಯೇ ಶಬ್ದ, ಆ ಶಬ್ದಕ್ಕೆ ಅರ್ಥ. ಹೀಗೆ ಗ್ರಂಥಗಳ ಮೇಲೆ ಗ್ರಂಥಗಳು, ಕಾವ್ಯಗಳ ಮೇಲೆ ಕಾವ್ಯಗಳು ರಚನೆಯಾಗಿ ಮಂತ್ರಗಳ ಮೇಲೆ ಮಂತ್ರಗಳು ಆ ಋಷಿಗಳಿಗೆ ಗೋಚರವಾಗಿವೆ. ಆ ಮಂತ್ರದಿಂದ ಹೊರಹೊಮ್ಮತಕ್ಕಂಥ ನಾದ ಆನಂದವನ್ನು ತರುವಂತೆ ಆಗಿದೆ. ಇವೆಲ್ಲದಕ್ಕೂ ಕಾರಣ ಈ 50 ಅಕ್ಷರಗಳು
ಈ ಅಕ್ಷರಗಳೇ ಆ ದೇವಿಯ ಸ್ವರೂಪ. ಇನ್ನು 3 ಗ್ರಂಥಿಗಳಿವೆ. ಮೂಲಾಧಾರ ಸ್ವಾಧಿಷ್ಠಾನದ ಮೇಲ್ಪದರದಲ್ಲಿ ಇರತಕ್ಕಂಥದ್ದು ಬ್ರಹ್ಮಗ್ರಂಥಿ. ನಂತರ ಮೇಲೆ ಅದನ್ನು ಭೇದಿಸಿ ಬಂದರೆ ಆ ದೇವಿ ಮಣಿಪೂರ, ಆನಂತರ ಅನಾಹತ ಚಕ್ರದ ಮೇಲೆ ವಿಷ್ಣು ಗ್ರಂಥಿ ಅಂತ ಇದೆ. ಅದನ್ನೂ ಕೂಡ ಭೇದಿಸಿದರೆ ಅದನ್ನು ಅಂದರೆ ಗಂಟು, ಅದನ್ನು ಸಡಿಲಗೊಳಿಸ್ಕೊಂಡು ಮುಂದಕ್ಕೆ ಭೇದಿಸ್ಕೊಂಡು ಮುಂದಕ್ಕೆ ಹೋದರೆ ವಿಶುದ್ಧಿ, ನಂತರ ಆಜ್ಞಾಚಕ್ರವನ್ನು ತಲುಪಿ ಅದರ ಮೇಲೆ ಇನ್ನೊಂದು ಗ್ರಂಥಿ ಇದೆ, ಒಂದು ವಾಲ್ವ್, ಅದು ಓಪನ್ ಆಗಬೇಕು. ಆಜ್ಞಾಚಕ್ರದ ಮೇಲೆ ಮತ್ತೊಂದು ಗ್ರಂಥಿ ಇದೆ, ಅದು ರುದ್ರಗ್ರಂಥಿ. ಒಂದು ಸಾರಿ ರುದ್ರಗ್ರಂಥಿಯನ್ನು ಭೇದಿಸಿ ಅವಳು ಮೇಲೆ ಹೋದರೆ ಇನ್ನು ಸಹಸ್ರಾರ ಚಕ್ರ ಬ್ರಹ್ಮರಂಧ್ರದ ಕೆಳಗಡೆ, ನೆತ್ತಿಯ ಭಾಗದ ಒಂದು 2-3 ಸೆಂಟಿಮೀಟರ್ ಕೆಳಗಡೆ ಸಹಸ್ರದಳ ಪದ್ಮ ಇದೆ. ಅಲ್ಲಿ ಅಮೃತ ಇದೆ. ಆ ಅಮೃತವನ್ನು ಈ ಕುಂಡಲಿನಿ ಪಡೆದಾಗ ಇಡೀ ದೇಹದಲ್ಲಿರ್ತಕ್ಕಂಥ ಎಲ್ಲ ನಾಡಿಗಳು ಆ ಅಮೃತದಿಂದ ಸಿಂಚನಗೊಳ್ಳುತ್ತವೆ. ಆಗ ಮನುಷ್ಯ ಮೋಕ್ಷ ಸ್ಥಿತಿಯನ್ನು ಪಡಿತಾನೆ. ಈಗ ಒಂದೊಂದೇ ನಾಮವನ್ನು ನೋಡೋಣ. ಮೂಲಾಧಾರೈಕ ನಿಲಯ, ಅವಳು ಮೂಲಾಧಾರದಲ್ಲಿ ಇದ್ದಾಳೆ ಕುಂಡಲಿನಿ ಸ್ವರೂಪದಲ್ಲಿ. ಅನಂತರ ಬ್ರಹ್ಮಗ್ರಂಥಿ ವಿಭೇದಿನಿ, ಸ್ವಾಧಿಷ್ಠಾನ ಚಕ್ರದವರೆಗೂ ಬಂದು ಅಲ್ಲಿಂದ ಮೇಲೆ ಬ್ರಹ್ಮಗ್ರಂಥಿಯನ್ನು ಭೇದಿಸ್ತಾಳೆ. ಮಣಿಪೂರಾಂತರುದಿತ, ಮಣಿಪೂರ ಚಕ್ರ ನಾಭಿಯ ಭಾಗ ಅಲ್ಲಿ ತನಕ ಬಂದು ಅಲ್ಲಿಂದ ಮೇಲಕ್ಕೆ ಇನ್ನು ಮುಂದಕ್ಕೆ ಹೋಗಿ ಆಜ್ಞಾಚಕ್ರಾಂತರಾಲಸ್ಥ ಅಂದರೆ ವಿಶುದ್ಧಿ ಚಕ್ರ, ವಿಶುದ್ಧಿ ಚಕ್ರವನ್ನೂ ಭೇದಿಸ್ಕೊಂಡು ಮೇಲೆ ಹೋಗಿ ಆಜ್ಞಾಚಕ್ರ ಅದರ ಅಂತರಾಳಸ್ಥ, ಅಂತರಾಳಕ್ಕೆ ಬರ್ತಾಳೆ. ಅಲ್ಲಿಂದ ಇನ್ನೂ ಮೇಲಕ್ಕೆ ಹೋಗಿ ರುದ್ರಗ್ರಂಥಿ ವಿಭೇದಿನಿ, ಆಜ್ಞಾಚಕ್ರದ ಮೇಲಿರ್ತಕ್ಕಂಥ ಗ್ರಂಥಿ ರುದ್ರಗ್ರಂಥಿಯನ್ನು ಭೇದಿಸಿ ಇನ್ನೂ ಮುಂದಕ್ಕೆ ಹೋಗ್ತಾಳೆ. ಸಹಸ್ರಾಂಬುಜಾರೂಢ, ಸಹಸ್ರ ಅಂಬುಜ ಆರೂಢ, ಆ ಸಹಸ್ರಾರ ಚಕ್ರವನ್ನು ಆರೋಹಣವನ್ನು ಮಾಡಿ ಆ ಸಹಸ್ರಾರ ಚಕ್ರದಲ್ಲಿರ್ತಕ್ಕಂಥ ಅಮೃತವನ್ನು ಅವಳು ಪಾನ ಮಾಡ್ತಾಳೆ. ಇಡೀ ದೇಹ ಅಮೃತಮಯವಾಗುತ್ತೆ. ಅದನ್ನೇ ಮುಂದಿನ ನಾಮದಲ್ಲಿ ಹೇಳೋದು ಸುಧಾಸಾರಾಭಿವರ್ಷಿಣಿ. ಆ ಅಮೃತ ಅಂತಕ್ಕಂಥ ಸಾರವನ್ನು ಅಭಿವರ್ಷಿಣಿ, ಎಲ್ಲ ಕಡೆಯಲ್ಲೂ ಕೂಡ ಮಳೆಯಂತೆ ವರ್ಷ ಎಲ್ಲ ದೇಹದ ಎಲ್ಲ ಭಾಗಕ್ಕೂ ಕೂಡ ಸಿಂಚನ ಮಾಡ್ತಾಳೆ. ಇದಕ್ಕೆ ಮೋಕ್ಷ ಸ್ಥಿತಿ ಅಂತ ಹೆಸರು. ಇನ್ನು ಮುಂದಿನ ನಾಮ ತಡಿಲ್ಲತಾ ಸಮರುಚಿಹಿ. ತಡಿತ್ ಅಂತಂದರೆ ಮಿಂಚು, ಲತಾ ಅಂದರೆ ಬಳ್ಳಿ, ಸಮ ಅಂದರೆ ಸಮಾನವಾಗಿರ್ತಕ್ಕಂಥ, ರುಚಿಹಿ ಅಂದರೆ ಕಿರಣ. ಮಿಂಚಿನಂತೆ ಅವಳು, ಮಿಂಚಿನ ಬಳ್ಳಿಯಂತೆ ಶರೀರವನ್ನು ಉಳ್ಳವಳು, ಮಿಂಚಿನಂತೆ ಕಾಣ್ತಕ್ಕಂಥವಳು. ಅವಳ ಸ್ವರೂಪ ಯಾವುದಪ್ಪ ಅಂದರೆ ಮಿಂಚಿನಷ್ಟು ಶಕ್ತಿಶಾಲಿಯಾಗಿರ್ತಕ್ಕಂಥ ಜ್ಯೋತಿ ಸ್ವರೂಪ. ಆ ಮಿಂಚಿನ ವೇಗದಲ್ಲಿ ಅವಳು ಮೂಲಾಧಾರದಿಂದ ಸಹಸ್ರಾರ ಚಕ್ರದವರೆಗೂ ಕೂಡ ಏರಬಲ್ಲಳು. ಷಟ್ಚಕ್ರೋಪರಿ ಸಂಸ್ಥಿತ, ಈ 6 ಚಕ್ರಗಳ ಮೇಲೆ ಅಂದರೆ ಸಹಸ್ರಾರ ಚಕ್ರದಲ್ಲಿ ಅವಳು ಸದಾ ನೆಲೆಸಿರ್ತಾಳೆ. ಇವಾಗ ಆನಂದ ಸ್ವರೂಪಳಾಗಿ ಅಮೃತ ಸ್ವರೂಪಳಾಗಿದ್ದಾಳೆ. ಮಹಾಸಕ್ತಿ, ಮಹಾ ಆಸಕ್ತಿ, ಮಹಾ ಅಂದರೆ ಉತ್ಸವಗಳು. ಶರದ್ ಋತುವಿನಲ್ಲಿ 9 ದಿವಸ ನವರಾತ್ರಿ ಉತ್ಸವಗಳು, ನಂತರ ವಿಜಯದಶಮಿ ಅಥವಾ ವಿದ್ಯಾದಶಮಿ ಆಚರಿಸ್ಕೊಳ್ತಾರೆ. ಇನ್ನೊಂದು ಮಹಾಶಕ್ತಿ, ಆಕೆ ಚೈತನ್ಯ ಸ್ವರೂಪಳಾಗಿರೋದ್ರಿಂದ ಅನಂತ ಶಕ್ತಿಯನ್ನು ಉಳ್ಳವಳು. ಈ ಜಗತ್ತಿನಲ್ಲಿ ಯಾವ ಯಾವ ಶಕ್ತಿಯನ್ನು ನಾವು ಕಾಣ್ತಾ ಇದ್ದೀವೋ, ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿಯಿಂದ ಕೂಡಿರ್ತಕ್ಕಂಥ ಯಾವುದೇ ಜಡ ವಸ್ತು ಆಗಿರಬಹುದು, ಚೈತನ್ಯ ಆಗಿರಬಹುದು, ಶಕ್ತಿಯಿಂದಲೇ ಕೂಡಿದೆ. ಚೈತನ್ಯ ಅವಳ ಅನಂತ ಶಕ್ತಿ, ಜಡ ಕೂಡ ಆ ಚೈತನ್ಯದಿಂದ ಪ್ರಚೋದನೆಯಾಗಿರ್ತಕ್ಕಂಥ ಒಂದು ಶಕ್ತಿ ಸ್ವರೂಪವೇ. ಕುಂಡಲಿನಿ ಅಂದರೆ ಕುಂಡಲ ಸ್ವರೂಪ, ಅಂದರೆ ಒಂದು ಕಾಯಿಲ್ ಸುರಳಿಯನ್ನು ಸುತ್ತಕೊಂಡಿರ್ತಕ್ಕಂಥದ್ದು, ಅಂದರೆ ಹಾವಿನಂತೆ 3.5 ಅಡಿ ಇರ್ತಕ್ಕಂಥ ಸುತ್ತಕೊಂಡಿರ್ತಕ್ಕಂಥದಕ್ಕೆ ಕುಂಡಲಿನಿ. ಅವಳು ಕುಂಡಲಿನಿ ಸ್ವರೂಪದಲ್ಲಿ ಮೂಲಾಧಾರದಲ್ಲಿದ್ದಾಳೆ. ಎಲ್ಲ ಜೀವಿಗಳಲ್ಲೂ ಇದ್ದಾಳೆ. ಆದರೆ ಮನುಷ್ಯನಾಗಿರ್ತಕ್ಕಂಥವನು, ಯೋಗಿ ಆಗಿರ್ತಕ್ಕಂಥವನು ಅವಳನ್ನು ಎಬ್ಬಿಸಿ
ಸಹಸ್ರಾರ ಚಕ್ರದವರೆಗೂ ಕೂಡ ಕರ್ಕೊಂಡು ಹೋಗಬೇಕು. ಇದಕ್ಕೆ ನಾವು ಸಾಧನೆ ಮಾಡಬೇಕಾಗಿರೋದು. ಬಿಸತಂತು ತನೀಯಸಿ. ತನೀಯಸಿ ಅಂದರೆ ಆ ಶರೀರ, ಸಣ್ಣ ಶರೀರ ಉಳ್ಳವಳು, ಕೂದಲಿಗಿಂತ ಸಣ್ಣವಾಗಿರ್ತಕ್ಕಂಥದ್ದು. ಬಿಸ ಅಂತಂದರೆ ಕಮಲ, ತಂತು ಅಂದರೆ ತಂತಿಯ ಸ್ವರೂಪದಲ್ಲಿ, ಕಮಲದ ಒಂದು ಸ್ಟೆಮ್, ಬೇರಿನಿಂದ ಆ ಹೂವು ಅರಳುತ್ತಲ್ಲ ಅಲ್ಲಿವರೆಗೂ ಇರತಕ್ಕಂಥ ಒಂದು ಭಾಗ ಎಷ್ಟು ಸಣ್ಣದಾಗಿದೆ ಅಂದರೆ ಕೂದಲಿಗಿಂತ ಸಣ್ಣವಾಗಿರ್ತಕ್ಕಂಥ ಆ ಒಂದು ಎಳೆ, ಅಷ್ಟು ಸಣ್ಣಗೆ ಅವಳ ಶರೀರ ಇದೆ. ಈಗಾಗಲೇ ಮಿಂಚಿನಂತೆ ಅಂತ ಹೇಳಿತ್ತು, ಈಗ ಹೇಳ್ತಾ ಇದ್ದಾರೆ ಬಿಸತಂತು ತನೀಯಸಿ, ಕೂದಲ ಎಳೆಗಿಂತ ಅಷ್ಟೀ ಸೂಕ್ಷ್ಮವಾದ ಎಳೆಯಂತೆ ಅವಳು ಮೂಲಾಧಾರದಿಂದ ಸಹಸ್ರಾರ ಚಕ್ರದವರೆಗೂ ಕೂಡ ಆ ಎಳೆಯನ್ನು ಮಾಡಿಕೊಂಡು ಏರ್ತಾಳೆ.